1 2 3 4 5 6 ಇದೆ ಕರೆಕ್ಟ್. ಸಾರಿ, ನೀವು ಹಾಕೊಂಡಿದ್ದೀರಾ? ನಾನೆಲ್ಲ ಹಂಗಾರೆ ನೇತಾಕಿದ್ದೀರಾ ಅನ್ಕೊಂಡಿದ್ದೆ. ಮೆಟೀರಿಯಲ್ ತುಂಬಾ ನೈಸ್ ಆಗಿದೆ. ಏನ್ ನೇಮ್? ಶಿಲ್ಪ. ನಾನ್ ನಿನ್ನ ಹೆಸರು ಕೇಳಲಿಲ್ಲ, ಬಟ್ಟೆ ನೇಮ್. ಶಿಲ್ಪ. ನೈಸ್ ನೇಮ್. ಮೆಟೀರಿಯಲ್ ಎಲ್ಲಿಂದ ಬರೋದು? ಮೆಟೀರಿಯಲ್ ಬಾಂಬೆಯಿಂದ ಬರುತ್ತೆ, ನಾನು ಬಳ್ಳಾರಿಯಿಂದ ಬಂದೆ. ಅದನ್ನ ನಾನು ನಿನ್ನ ಹತ್ರ ಕೇಳಲೇ ಇಲ್ಲ. ನೀವು ಕೇಳ್ತೀರಾ ಅಂತ ಅನ್ಕೊಂಡೆ. ತುಂಬಾನೇ ಫಾಸ್ಟ್ ಆಗಿದ್ದೀರಾ ನೀವು. ಫಾದರ್ ಎಲ್ಲಿದ್ದಾರೆ? ಬಳ್ಳಾರಿ ಜೈಲಲ್ಲಿ ಇದಾರೆ. ಏನು ವಾಯ್ಸ್ ಚೇಂಜ್ ಮಾಡಿ ಮಾತಾಡ್ತಾ ಇದೀಯಾ? ಹೌದಪ್ಪ, ಹೌದು. ಡಿಸ್ಟರ್ಬೆನ್ಸ್. ಬಳ್ಳಾರಿಲಿ ಏನ್ ಮಾಡ್ತಿದಾರ ನಿಮ್ಮ ಅಪ್ಪ? ಬಂಡೆ ಹೊಡಿತಾರೆ, ಕಳ್ಳು ಕುಡಿತಾರೆ, ನೈಟ್ ಮಲಗ್ಬೇಕಾದ್ರೆ ನಿದ್ದೆ ಬರಲ್ಲ, ಕಂಬಿ ಎಣಿಸ್ತಾ ಇರ್ತಾರೆ. ಸ್ವತಂತ್ರ ಹೋರಾಟಗಾರರ ಅವರು? ಇಲ್ಲ ಕಣ, ನಿನ್ನಂತ ಕೋತ್ ನನ್ ಮಗನ್ ಕೊಂದು ಜೈಲಲ್ಲಿದ್ದಾನೆ. ಲೇ ಬುದ್ಧಿ ಇಲ್ದೋನೆ, ಇವಳು ಯಾರು ಗೊತ್ತಾ? ನಮ್ಮ ಏರಿಯಾ ಹುಡುಗಿ, ನಮ್ಮ ಅಂಗಡಿ ಪಕ್ಕಾನೇ ಮನೆ. ನಿನ್ಗಿಂತ ಚೆನ್ನಾಗಿರೋನು, 6 ಅಡಿ ಎತ್ತರದವನು. ಅವ್ನು ಬಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟು ಅಡ್ರೆಸ್ ಕೇಳ್ದ. ಇವ್ರಪ್ಪ ಲವ್ ಲೆಟರ್ ಕೊಟ್ಟಿದ್ದಾನೆ ಅಂತ ತಪ್ಪಾಗಿ ತಿಳ್ಕೊಂಡು ಕೊಡ್ಲಿ ತಗೊಂಡು ಒಂದೇ ಏಟು. ತುಂಬಾ ಭಯ ಆಗ್ತಿದೆ ನನಗೆ. ಭಯನಾ? ಭಯ ಆಗ್ಲೇಬೇಕು ಕಣ. ಹೇ ಓಡಮ್ಮ, ಇದೇ ಚಾನ್ಸ್ ಅಂತ ಮೈ ಮೇಲೆ ಬೀಳ್ತಾನೆ. ಹೋಗಿ ಅಂಕಲ್. ನೆಕ್ಸ್ಟ್ ವಾರನೇ ಅವರಪ್ಪ ಬಳ್ಳಾರಿ ಜೈಲಿಂದ ರಿಲೀಸ್ ಆಗ್ತಾ ಇದ್ದಾನೆ. ಆದ್ರೆ ಒದೆ ತಿಂದವನು ಹಾಸ್ಪಿಟ್ಲಿಂದ ಇನ್ನೂ ಡಿಸ್ಚಾರ್ಜ್ ಆಗಿಲ್ಲ. ಒದೆ ಹೆಂಗ್ ಬಿದ್ದಿರ್ಬೇಡ. ಏನಂತೀಯ? ಬಳ್ಳಾರಿ ಜೈಲ್ ಹತ್ರ ಹೋಗಿ ಅವ್ರ ಅಪ್ಪನ ರಿಸೀವ್ ಮಾಡೋಣವಾ? ಇಲ್ಲ ಅವ್ರ ಅಪ್ಪನ್ ಕರ್ಕೊಂಡು ನಿಮ್ ಮನೆ ಹತ್ರ ಬರ್ಲಾ? ಇದೆಲ್ಲ ಲೇಡೀಸ್ ಹಾಕೊಳ್ಳೋ ಬಟ್ಟೆನಾ? ಓಹೋ, ಇದೆಲ್ಲ ಗಂಡಸ್ರ ಬಟ್ಟೆ ಅನ್ಕೊಂಡಿದ್ಯಾ? ನಾ ಕೈ ಹಾಕೊಳ್ಳೋ ಚೀಲ ಅನ್ಕಂಡೆ. ಕೈ ತೆಗಿಯೋ, ಅವ್ರ ಅಪ್ಪನ ಬಗ್ಗೆ ಯೋಚನೆ ಮಾಡು. ಕರೆಕ್ಟ್. ಲೇಡೀಸ್ ಮ್ಯಾಟ್ರಲ್ಲಿ ನಾನು ಯಾವತ್ತು ಡೀಸೆಂಟ್. ಕನ್ಫರ್ಮ್ ನೀನ್ ಎಡಗೈ ಇಲ್ದಲೆ ಪರದಾಡ್ತೀಯ. ಬಂದೆ. ಇಲ್ಲೇನ್ ಮಾಡ್ತಾ ಇದೀಯಾ? ನೋಡ್ತಾ ಇದ್ದೀನಣ್ಣ. ಇದನ್ನ ತಗೋತೀಯಾ? ಕಾಸ್ಟ್ಲಿ ಇರೋ ಡ್ರೆಸ್ ಎಲ್ಲ ಆ ಕಡೆ ಇದೆ, ಬಾ. ನೀನ್ ಬಾರಪ್ಪ ತಮ್ಮ, ಒಳ್ಳೆ ಕಾಸ್ಟ್ಲಿ ಬಟ್ಟೆ ತೋರ್ಸು. ತುಂಬಾ ಕಾಸ್ಟ್ಲಿ ಬೇಡ, ಸಿಂಪಲ್ ಆಗಿ ತಗೋತೀನಿ. ಏನಪ್ಪ ಅರ್ಥ ಇಲ್ದಾರೆ ಮಾತಾಡ್ತೀಯ? ಕಾಂಜಿ ಪಿಂಜಿ ಬಟ್ಟೆ ಹಾಕೋರೆಲ್ಲ ಬೇರೆ ಊರವ್ರ ಕಣೋ. ಸಿನಿಮಾ ಇಂಡಸ್ಟ್ರಿಲಿ ಬ್ರಾಂಡೆಡ್ ಬಟ್ಟೆ ಹಾಕ್ಬೇಕು. ಯಾವ ತರ ಬಟ್ಟೆ ಹಾಕೊಂಡೋದ್ರೆ ಸಿನಿಮಾ ಇಂಡಸ್ಟ್ರಿಲಿ ಚಾನ್ಸ್ ಸಿಕ್ಕುತ್ತೆ ಅಂತ ನನಗ್ ಗೊತ್ತಿಲ್ವಾ? ಅದ್ ತೋರ್ಸಿ. ವೈಟ್ ಕಲರ್ ಕೊಡಿ. ಸರ್ ಇದೆ ಸರ್. ಇದಪ್ಪ. ಇದು ಓಕೆ ಅಣ್ಣ. ಸೆಲೆಕ್ಟ್ ಮಾಡಿರೋದು ಕೂಡ ಮ್ಯೂಸಿಕ್ ಡೈರೆಕ್ಟರ್ ಹಾಕೊಳ್ಳೋದನ್ನೇ ಚೂಸ್ ಮಾಡಿದ್ಯಾ? ತುಂಬಾ ದಿನದಿಂದ ಈ ತರ ತಗೋಬೇಕು ಅಂತ ಆಸೆ ಪಟ್ಟಿದ್ದೆ ಅಣ್ಣ. ಟಕ್ಕಂತ ಹೋಗಿ ಟ್ರಯಲ್ ನೋಡ್ಕೊಂಬಾ. ಲೈಫ್ ಲಾಂಗ್ ನಾನು ನಿನ್ ಹಿಂಗೆ ನೋಡ್ಬೇಕು. ಸರಿ ಅಣ್ಣ. ಶ್ರೀಧರ್ ನಿಲ್ಲಪ್ಪ. ನನ್ನ ಕೈಲಿ ದೊಡ್ಡದಾಗೇನೋ ಕೊಡೋಕ್ಕಾಗಲಿಲ್ಲಪ್ಪ. ನನ್ನ ಕ್ಷಮಿಸ್ಬಿಡು. ದಯವಿಟ್ಟು ಈ ಖರ್ಚಿಪ್ನ ನನ್ನ ಕಡೆಯಿಂದ ಸ್ವೀಕರಿಸ್ಬಿಡಪ್ಪ ಪ್ಲೀಸ್. ಥ್ಯಾಂಕ್ ಯು ಅಣ್ಣ. ಇದನ್ನ ಇಟ್ಕೊಳ್ಳಿ, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಲವ್, ನಾನು ನಿನ್ನ ಏನೋ ಅನ್ಕೊಂಡಿದ್ದೆ ಕಣ. ಆದ್ರೆ ನೀನು ಫ್ರೆಂಡ್ಗೋಸ್ಕರ ಕಾಸು ಖರ್ಚು ಮಾಡಿ ಖರ್ಚಿಪ್ ತಂದು ಕೊಟ್ಟಿದ್ಯಲ್ಲ. ಐ ಲೈಕ್. ಯಾರಲ್ಲಿ ಇದ್ದಿದ್ದು ಖರ್ಚಿಪ್ ಕದ್ದಿದ್ದ? ನನ್ನ ಲವರ್ ಸಿನಿಮಾ ಕರ್ದೆ ಕಣೋ, ಬರಲ್ಲ ಅನ್ಬಿಟ್ಲು ಕಣೋ. ಲವರ್ ಯಾಕೆ? ಇವನೇ ಇದನ್ನಲ್ಲ, ಇವನ್ನೇ ಕರ್ಕೊಂಡು ಹೋಗೋ. ಹುಡುಗಿ ತಾರನೇ ಇದ್ದಾನೆ. ಸರ್. ಹಲೋ. ನಮ್ಮ ಮಾವನ್ ವಾಯ್ಸ್ ತರನೇ ಇದೆ. ಫ್ಲೈಟ್ ಸಿಗದೆ ರಿಟರ್ನ್ ಬಂದ್ರು ಅನ್ಸುತ್ತೆ. ಕಾಲೇಜು ಎತ್ಕೊಂಡ್ ನಡಿಯಾ. ರಿಮೋಟ್ ಅಲ್ಲೇ ಎತ್ಕೊಳೋ, ಆಫ್ ಮಾಡೋ ಬೇಗ. ಇದನ್ನೆಲ್ಲ ಎತ್ತಿಕ್ಕೋ. ಅಯ್ಯಯ್ಯೋ, ಚೆಲ್ಬಿಟ್ಟ. ಕಣೋ. ಸರ್. ಯಾರ ನೀನ? ಶ್ರೀಧರ್ ಸರ್. ಶ್ರೀಧರ್ ಅಂದ್ರೆ ಯಾವನಿಗೆ ಗೊತ್ತು? ಚಾನ್ಸ್ ಕೇಳ್ಕೊಂಡು. ಅಯ್ಯಯ್ಯೋ, ಸಿನಿಮಾ ಕಂಪ್ನಿ ಒಂಥರ ಧರ್ಮಛತ್ರ ಆಗೋಗಿದ್ಯೆ. ಒಂದ್ ಅರ್ಧ ದಿನ, ಒಂದ್ ಹಾಫ್ ಡೇ ಫ್ರೀ ಆಗಿರಕ್ ಬಿಡೋದಿಲ್ವಾ? ಇಲ್ಲ ಸರ್, ಅಪಾಯಿಂಟ್ಮೆಂಟ್ ತಗೊಂಡು. ಏನ್ ಅವಕಾಶಕ್ಕ? ಲೇ, ಇಲ್ಲೊಬ್ಬ ಬಕ್ರ ಬಂದಿದ್ದಾನ್ ಬಾರು. ಅಪ್ರೂಪಕ್ ನಂಗೊಂದ್ ಒಳ್ಳೆ ಅವಕಾಶ ಇತ್ತು, ಅದನ್ನು ಕೆಳಗ್ ಬೀಳ್ಸಿ ಹಾಳು ಮಾಡ್ಬಿಟ್ಟ ಇನ್ ನಾಯಿ. ಸ್ವಲ್ಪ ತೆಳ್ಳಗೆ ಬೆಳ್ಳಗೆ ಇದ್ದಿದ್ ಮಾತ್ರಕ್ಕೆ ನಿನ್ನೇನ್ ವಿಷ್ಣುವರ್ಧನ್ ಅನ್ಕೊಂಡಿದ್ಯಾ? ಸರ್, ನಾನು ಆಕ್ಟಿಂಗ್ ಚಾನ್ಸ್ ಕೇಳ್ಕೊಂಡು ಬಂದಿಲ್ಲ. ಅದಮ್ ಕಡ. ಮತ್ತಿನ್ನೇನಕ್ ಬಂದಿಲ್ಲ? ಮ್ಯೂಸಿಕ್ ಚಾನ್ಸ್ ಕೇಳ್ಕೊಂಡು ಟ್ಯೂನ್ಸ್ ಕೂಡ ಕಂಪೋಸ್ ಮಾಡಿ ತೋರಿಸಿದೀನಿ. ಯಾರಿಗೆ? ಪ್ರೊಡ್ಯೂಸರ್ ಹತ್ರ. ಡೈರೆಕ್ಟರ್ ಕೂಡ ಅವಾಗ ಅಲ್ಲೇ ಇದ್ರು. ಯಾವಾಗ? ಹೋದ್ವಾರ ಸರ್. ಏನಕ್ಕೆ? ಮ್ಯೂಸಿಕ್ ಚಾನ್ಸ್ ಕೇಳಿದ್ದೆ, ಟ್ಯೂನ್ ಕೂಡ ಓಕೆ ಮಾಡ್ಬಿಟ್ರು. ಏನ ಟ್ಯೂನಾ? ನಾನು ಕೂಡ ಮಾಡ್ತೀನಿ ಟ್ಯೂನ್. ಈ ನಾಯಿ ಆಗ್ಲೇ ಚಿಲ್ಲದ್ನಲ್ಲ ಕಾರ್ಪೆಟ್ ಮೇಲೆ, ಅದ್ ಎತ್ಕೊಂಡ್ ಕುಡಿದ್ರೆ ಸಕ್ಕದಾಗ ಹಾಕ್ತೀನಿ ಟ್ಯೂನು. ಫುಲ್ಲು ಹಾಕ್ದೇನೆ, ಮುಕ್ಕಾಲು ಹಾಕ್ದೇನೆ, ಅರ್ಧಕ್ಕೆ ವಾಲಾಡ್ತಾ ಇದ್ದೀನಿ. ರಾಜಾ ಹೋದ್ರು, ಎಲ್ಲ ಹೋದ್ರು. ಬೆಳಗ್ಗೆನೆ ಫ್ಲೈಟ್ ಹತ್ಕೊಂಡು ಶೂಟಿಂಗ್ ಹೋದ್ರು. ವಾಗು ಜೊತೆಗೆ 6 ಫುಲ್ಲು ಹೋಗಿದೆ. ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತೀಯ? ವಾಗ
ಏಯ್ ಬೇಗ ಹೋಗ್ಬೇಕು ಮಾಡ. ಹಂಗೆ ಆ ಪಾತ್ರೆ ಅಂಗಡಿಯವನ್ಗೂ ಬೀಡ ಅಂಗಡಿಯವನ್ಗೂ ಫೋನ್ ಮಾಡಿ ಅಣ್ಣ ರೆಕಾರ್ಡಿಂಗ್ ಅಲ್ಲಿ ಇದಾರೆ ಅಂತ ಹೇಳೋ, ಸರಿನಾ? ಬಾ ಬಾ ಬಾ. ಏನ್ ರಾಜಣ್ಣ ತಲೆಕಾಲ್ ಭೂಮಿ ಮೇಲೆ ನಿಲ್ದಿರಂಗ್ ಆಡ್ತಾ ಇದೀಯಾ? ನೀನ್ ಕೂಡ ಲಗೇಜ್ ತರ ಗಾಡಿ ಮೇಲೆ ಕೂತಿದೀಯಾ? ಅವನು ಲಗೇಜ್ ತಾನೆ. ಮುತ್ತುಪಾಂಡೆ, ನಿಂಗೊಂದು ವಿಷಯ ಗೊತ್ತಾ? ಶ್ರೀಧರ್ ಇದಾನಲ್ಲ, ಅವನಿಗೆ ಮ್ಯೂಸಿಕ್ ಡೈರೆಕ್ಟರ್ ಚಾನ್ಸ್ ಸಿಕ್ಕಿದೆ. ಇವತ್ತೇ ರೆಕಾರ್ಡಿಂಗು. ಹೌದು, 3 ದಿನದಲ್ಲಿ 4 ಹಾಡು ರೆಕಾರ್ಡ್ ಮಾಡಕ್ ಹೋಗ್ತಿದೀವಿ. ಅದ್ರಲ್ಲಿ ಒಂದು ಸಾಂಗ್ ಅಲ್ಲಿ 190 ವೈಲಿನ್ ಕೂಗ್ತವೆ. ಇದಕ್ಕೆ ಬಾಯ್ ಬಿಡ್ತಾ ಇದೆಯಲ್ಲ, 300 ಫ್ಲೂಟು ಇದಾವೆ. ಬಾಯ್ನವಲ್ವಾ? ಅದ್ ಅವ್ನ್ ಫ್ಲೂಟು ಅವ್ನ್ ಬಾಯಿ, ನೋವಾದ್ರೆ ನಿಂಗೇನು? 4 ಹಾಡಲ್ಲಿ 2 ಹಾಡು ಕ್ಲಿಕ್ ಆದ್ರೆ ಸಾಕು. 4 ಹಾಡು ಕ್ಲಿಕ್ ಆಗುತ್ತಾ? ಅದಾದ್ಮೇಲೆ ಏನು, 10 ಕಂಪ್ನಿ ನಮ್ಮ ಅಂಗಡಿ ಮುಂದೆ ಬಂದು ನಿಂತ್ಕೊಂತವೆ. ಅದ್ರಲ್ಲಿ 5 ಕ್ಲಿಕ್ ಆದ್ರೆ ಸಾಕಲ್ವಾ? 10 ಕ್ಲಿಕ್ ಆಗುತ್ತಾ? ಓಕೆ. ಆದ್ಮೇಲೆ ಇದು ಕ್ಯಾಸೆಟ್ ಅಂಗಡಿ ಅಲ್ಲ, ಆಡಿಯೋ ಕಂಪ್ನಿ. ನಾನು ಮಾಮೂಲಿ ಓನರ್ ಅಲ್ಲ, MD. ಹಾಗಾದ್ರೆ ನಾನು? ನೀನ್ ಪಿಯೋನ್ ಆಯ್ತೀಯಾ? ನೀನ್ MD ಅಲ್ವಾ? GM ಆದ್ರೂ ಕೊಡು. ಸರಿ ತಿನ್ಕೋ. ಅದಾದ್ಮೇಲೆ ಏನಾಗುತ್ತೆ ತಿಳಿದಿದೀಯಾ? ಬಾಗ್ಲಿಂದ ಬಾತ್ರೂಮ್ ವರ್ಗು ಅಣ್ಣ ಫುಲ್ AC ಹಾಕ್ತಾರೆ. ಮತ್ತೆ ಹೊರಗಡೆ ಎಲೆ ಹಾಕಿ 4 ಜನ ಊಟ ಹಾಕ್ತಾರೆ. ಫ್ರೀ ಇದ್ರೆ ನೀನು ಬಂದು ತಿನ್ನು. ಇವನ್ ಅಂಗಡಿಲಿ ಅಕ್ಕಿ ತಗೊಳ್ಳೋಣ. ಇವನ್ ಅಂಗಡಿಲಿ ಯಾರು ಅಕ್ಕಿ ತಗೊಂತಾರೆ? ನೀನು ಒಬ್ಬ. ಸುಮ್ನೆ ಇರಲ್ಲ. ಸೈಟ್ ನ ನೋಡಿ ತಗೊಂಡ್ ಕೂಡ್ಲೆ ಮನೆ ಕಟ್ಬಿಟ್ಟಂಗ. ಮೊದ್ಲು ತಗೋಬೇಕು, ಆಮೇಲೆ ಪಾಯ ಹಾಕ್ಬೇಕು, ಆಮೇಲೆ ಕಟ್ಬೇಕು. ಸರಿ ಸರಿ ಸರಿ. ಏನೋ ಕೋಟ್ಯಾಧೀಶ್ವರ ತರ ಮಾತಾಡ್ತಾ ಇದೀಯಾ? ಹೌದು, ಲಾಸ್ಟ್ ಮಂತ್ 150 ರೂಪಾಯಿ ಬ್ಯಾಲೆನ್ಸ್ ಬರ್ಬೇಕಲ್ಲ, ಬರ್ಲೇ ಇಲ್ಲ. ಅಂತದ್ರಲ್ಲಿ ಬಾತ್ರೂಮ್ ಅಲ್ಲಿ AC ಹಾಕ್ತಾನಂತೆ. ವೀಕ್ ಪಾಯಿಂಟ್ ಆಟೋ. ಏನಾ ಮುತ್ತುಪಾಂಡಿ, 150 ರೂಪಾಯಿ ಹೆಸರೇಳಿ ಅಂತ ದೊಡ್ಡ ಮನುಷ್ಯನ್ ಬಾಯಿ ಮುಚ್ಚಿಸ್ಬಿಟ್ಟಲ್ಲಪ್ಪ. ನೀನು ಕೂಡ 30 ರೂಪಾಯಿ ಕೊಡ್ಬೇಕು. ಆಟೋ ಆಟೋ ಆಟೋ. ಹೋಗ್ರ ಎಲ್ಲೋದ್ರು ಸರಿ, ನಮ್ಮ ಅಂಗಡಿ ಅಕ್ಕಿನೇ ಬೇಯಿಸ್ಕೊಂಡ್ ತಿನ್ಬೇಕು. ಹಾಯ್ 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 ಹಾಯ್. ಓ ಬಂದ ನೋಡು. ಶಿಷ್ಯ, ಒಂದ್ ಟೀ ಹಾಕು. ಅದು ಸೇರಿ 42 ರೂಪಾಯಿ ಆಯ್ತು. ನೋಡ್ಬಿಟ್ಯಾ? ಸರಿ, ಒಂದ್ ಸ್ಪೆಷಲ್ ಟೀ ಹಾಕು. ಅದೇನ್ ಸಾದಾ ಟೀ ಸ್ಪೆಷಲ್ ಟೀ? ಸಾದಾ ಟೀ ಅಂದ್ರೆ ಸ್ಪೆಷಲ್. ನಿಮ್ ತರ ಇಲಿ ಬಿದ್ದಿರೋ ಟೀ ಕುಡಿದ್ರೆ ಅದು ನಾರ್ಮಲ್. ಇಲಿನಾ? ಎತ್ತಾಕ್ಬಿಟ್ಟು ಕುಡಿಯ. ಅದೇಂಗಡೆ ಇಲಿ ಬಿದ್ದಿರೋ ಟೀ ಕುಡಿಯೋದು? ಆದ್ರೆ ಇಲಿನ ಬಿದ್ದಿರೋದು, ನೊಣ ಬಿದ್ದಿರೋದು. ಡೈಲಿ ಕುಡಿತಾನೆ, ಸುಮ್ನೆ ಕುಡಿ. ಅದೇಂಗಣ? ಇಲ್ಲಿ ನೋಡು, ಇದಕ್ಕೆ ನೀನ್ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ? ಅಲ್ಲಿ ಬಿದ್ದಿರೋ 10 ಬಜಿ ತಿನ್ಕೊಂಡು ಕೂತಿದ್ದಾನೆ. ಅವನಿಗೆ ಎಷ್ಟು ಟೆನ್ಷನ್ ಆಗ್ಬೇಡ. ಏನದು ಪಲ್ಲಿನ? ಹೌದು, ಇಟ್ ಕಳ್ಸ್ಬೇಕಾದ್ರೆ ನೋಡ್ದೆ ನಾನು. ನೋಡ್ಕೊಂಡು. ಯಪ್ಪ, ನಿಂಗ್ ಕಾಸು ಕೊಡ್ತಿದ್ರು ಪರವಾಗಿಲ್ಲ, ನನ್ ವ್ಯಾಪಾರ ಕೆಡಿಸ್ಬೇಡ. ಅರ್ಥ ಮಾಡ್ಕೊಂಡ್ರೆ ಸಾಕು. ಒಂದ್ ಮಸಾಲೆ ಟೀ ಹಾಕು. ಅಯ್ಯೋ ಏನಪ್ಪ ಬಿಸ್ಲು. ಅಯ್ಯ ಟೀ ಹಾಕೋ. ಹಾಕನಾ? ಹಾಗೆ 4 ಬಾಳೆಹಣ್ಣು, 4 ಬಿಸ್ಕೆಟ್, 2 ಬಜ್ಜಿ ಪಾರ್ಸೆಲ್ ಮಾಡು. ಸರಿ. ತಗ 500 ರೂಪಾಯಿ. ಹಳೆದೆಲ್ಲ ಬ್ಯಾಲೆನ್ಸ್ ಇಟ್ಕೊಂಡು 500 ರೂಪಾಯಿ ಟಿಪ್ಸ್ ತಗೋ. ಏಯ್, ನೀನ್ ಮೆಟ್ರೋದಲ್ಲಿ ಭಿಕ್ಷೆ ಬೇಡ ಅಂತಾನೆ? ಏನು ಈ ತರ ಜೀವನ ಮಾಡ್ತಿದೀಯಾ? ಸೇಲ್ಸ್ ಕಂಪ್ನಿ ಕೆಲಸ ಮಾಡ್ತಿದ್ದೀನಲ್ಲ. ಹಂಗಂದ್ರೆ ಏನು? ಮಾರ್ಕೆಟ್ ಡಿಪಾರ್ಟ್ಮೆಂಟ್ ಕಣ. ಅರ್ಥ ಆಗ್ಲಿಲ್ವಲ್ಲೋ? ನೀವೆಲ್ಲ ಯಾವಾಗ್ಲೂ ಅಪ್ಡೇಟ್ ಆಗೋದು? ಅವರತ್ತು ಮನೇಲಿ ಟಿವಿ ನೋಡ್ಕೊಂಡು ಕೂತ್ಕೊಂಡ್ರೆ ಎಲ್ಲಿಂದ ಅಪ್ಡೇಟ್ ಆಗ್ಬೇಕು ನೀವು? ಅಯ್ಯೋ, ನಾನು ಮನೆಗೆ ಹೋಗಿ ಮಟೀರಿಯಲ್ ಸೇಲ್ ಮಾಡಿ ಬರ್ತೀನಪ್ಪ. 1 ಮಾರಿದ್ರೆ 30 ರೂಪಾಯಿ ಸಿಗುತ್ತೆ. 10 ಮಾರಿದ್ರೆ ನಂಗೆ 300 ರೂಪಾಯಿ ಉಳಿಯುತ್ತೆ. 300 ರೂಪಾಯಿ? ಆಹಾ, ಒಂದು ದಿನಕ್ಕೆ 300 ರೂಪಾಯಿ ವರಮಾನನಾ? ಹಂಗಾದ್ರೆ 1 ತಿಂಗಳಿಗೆ 9,000 ರೂಪಾಯಿ ವರಮಾನನಾ? ಆಗ್ತೀನಿ ನೋಡು ನಾನು ಸೇಲ್ಸ್ ರೆಪ್ರೆಸೆಂಟೇಟಿವ್. ಹುಟ್ಟದಾಗ ಹಾಕೊಳ್ಳೋ ಚಡ್ಡಿಗಳು ಮೆತ್ತಗಿದೆ, ಮೃದುವಾಗಿದೆ. ಊಟದಾಗ ಹಾಕೊಳ್ಳೋ ಚಡ್ಡಿಗಳು ಇದು ನಿಮ್ಮ ಅದು ಇದು ಎಲ್ಲವನ್ನೂ ರಕ್ಷಿಸುತ್ತೆ. ನೋಡೋರ್ ಕಣ್ಣೇ ತಂಪು. ಅಡ್ವಾನ್ಸ್ ಬುಕ್ ಮಾಡಲು ಕರೆ ಮಾಡಿ. ಪೇಜರ್ ಇಲ್ಲ, ಸೆಲ್ ಫೋನ್ ಇಲ್ಲ. ಫೋನ್ ನಂಬರ್ 0000000 ಕೇರ್ ಆಫ್ ಪ್ಲಾಟ್ಫಾರ್ಮ್. ಆಹಾ ರಮೇಶ್, ನೀ ಸೂಪರ್ಲು. ಇದೇ ರೇಂಜಲ್ಲಿ ಓದಿ ಅನ್ಕೋ, ಈ ಗೇಟ್ ಏನು ಬಿಲ್ ಗೇಟ್ಸ್ನೇ ಅಲ್ಲಾಡ್ಸ್ಬಿಡ್ತೀಯ. ಸರ್, ಹುಡ್ದಾಗ ಹಾಕೊಳ್ಳೋ ಚಡ್ಡಿ ಮಾರ್ತಾ ಇದೀವಿ, ನೀವೊಂದ್ ಜೊತೆ ತಗೊಂತೀರಾ? ಸಾರಿ, ಐ ಆಮ್ 2000 ಮ್ಯಾನ್. ಚಡ್ಡಿ ಎಲ್ಲ ಹಾಕಲ್ಲ ನಾನು. ಮತ್ತೆ ನೀವೇನ್ ಹಾಕೊಂತೀರಾ? ಹಿಂಗೆ ಐ ಆಮ್ ಎ ಮಿಲಿನಿಯರ್ ಮ್ಯಾನ್. ಅಯ್ಯೋ ನಾಯಿ, ಹೊರಗಡೆ ನೋಡಕ್ ಸಿಟಿ ಎಫೆಕ್ಟ್ ಅಲ್ಲಿ ಇದೀಯಾ, ಒಳಗಡೆ ನೋಡಿದ್ರೆ ಕಾಡ್ ಮನ್ಸನ್ ತರ ಹಳ್ಳಿ ಗೆಟಪ್ ಅಲ್ಲಿ ಇದೆಯಲ್ಲೋ. ನನ್ಗೆ ಕೆಲಸನೇ ಬೇಡ. ಏನ್ ಧೂಳು ಬಿತ್ತಾ? ಬಾತ್ರೂಮ್ವರೆಗೂ AC ಅಂದ್ರೆ ಇವಾಗ ಕಣ್ಣಿಗೆ ಬರೀ ಧೂಳು ಮಾತ್ರ ಮಿಕ್ಕಿರೋದು. ಅಯ್ಯಯ್ಯೋ, ನೋವಲ್ಲೇ ಸತ್ತವಂಗಿದ್ಯಾ? ಈ ತರದೊಂದು ಚಪ್ಪಲಿ ಇಟ್ಟು ನನ್ನ ಜೀವನದಲ್ಲೇ ನಾನು ನೋಡಿಲ್ಲಪ್ಪ. ಏನ್ರ ನೀವೇನಾದ್ರು ನೋಡಿದೀರಾ? ನೋಡಿ ಪಕ್ಕದಂಗಡಿನೂ ಈಸ್ಕೊಂಡವನೆ. ನೀವೇನೋ ಸಾಂಗ್ ರೆಕಾರ್ಡ್ ಮಾಡ್ಕೊಳ್ಳೋದು. ಇವಾಗ ನಾನ್ ಮಾಡ್ತೀನಿ ನೋಡು. ಮುತ್ತು ಪಾಂಡಿ ಮಾಡ್ತಾನೆ. ಓದೋನ್ ಬಂದ ಮಲ್ಲಿಗೆ ಹೂವ ತಗೊಂಡು, ಅರ್ಧ ಮೊಳ ತಗೊಂಡು. KR ನಗರದಲ್ಲಿ ರಾಬರಿ, ಹಾಡಾಗ್ಲಲ್ಲೇ ಕಳ್ಳ ಪರಾರಿ. ಕೆಲ್ಸ ಇದ್ದಿದ್ರೆ ಅವನ್ಯಾಕೆ ಇದನ್ನೆಲ್ಲ ಮಾಡ್ತಿದ್ದ? ಪೊಲೀಸರು ಹಿಡಿದ್ಬಿಟ್ರು. ಥೋ, ಅಲ್ಲೇ ತಪ್ಪಾಗಿದ್ದು. ಪ್ಲಾನ್ ಮಾಡಿದ್ರೆ ತಪ್ಪಿಸ್ಕೊಳ್ತಿದ್ದ. ನಾನ್ ಮಾಡ್ತೀನಿ ನೋಡು ರಾಬ್ರಿ. ನಿಂತ್ಕೊಳೆ. ಯಾರ್ ನೀನು? ನಿನ್ ಕೈಲಿ ಕಂಡಿಡಿಯಕ್ಕಾಗಲ್ಲ. ನೋಡಿಲ್ಲಿ ಮಚ್ಚೆ ಹಾಕೊಂಡಿದೀನಿ. ಫುಲ್ ಗೆಟಪೇ ಚೇಂಜ್ ಮಾಡಿದೀನಿ. ನಾನ್ ಸೈಕಲ್ ಗ್ಯಾಪಲ್ಲಿ ಆಟೋ ಓಡ್ಸನ್ ಕಣೆ. 1 ನಿಮಿಷ ಇರಿ, ನನ್ನ ಬಿಟ್ಬಿಡು. 1 ನಿಮಿಷ ಏನು, ಅರ್ಧ ನಿಮಿಷದಲ್ಲೇ ನೀನ್ ಬಿಟ್ಬಿಡ್ತೀನಿ ಕಣೆ. ಆದ್ರೆ ನಾನು ಹೇಳ್ದಂಗೆ ನೀ ಕೇಳಿದ್ರೆ ಸಾಕು.
50 ಸೆಕೆಂಡ್ ಅಷ್ಟೇ ಇರೋದು. ಇಟ್ಕೋ. ನಿನ್ನೇನು ಸೆಕೆಂಡ ಕೇಳಿದೆ? ನಿನ್ನ ಹತ್ರ ಇರೋ ಹಣನು ಚಿನ್ನನು ನನ್ನ ಕೈಗೆ ಕೊಟ್ಬಿಟ್ಟು ಹೋಗು. 40 ಸೆಕೆಂಡ್ ಅಷ್ಟೇ ಇರೋದು. ಏಯ್, ಏನ್ ಸುಮ್ನೆ 40 ಸೆಕೆಂಡ್ ಇದೆ ಅಂತ ಬಿಲ್ಡಪ್ ಕೊಡ್ತಾ ಇದೀಯಾ? ಏನು ಹೋಗಿ ಫ್ಲೈಟ್ ಹತ್ಬಿಡ್ತೀಯಾ? ಹೋಗು. ನನಗ್ ಬೇಕಾಗಿರೋದು ಹಣ ಚಿನ್ನ, ಕೊಟ್ಬಿಟ್ಟು ಹೋಗು. 30 ಸೆಕೆಂಡ್ ಅಷ್ಟೇ ಇರೋದು. ಇಲ್ ನೋಡು, 30 ಸೆಕೆಂಡ್ ಬಗ್ಗೆ ಮಾತಾಡೋ ಮೂತಿನ ಯಾಕೋ ಒಂಚೂರು ಡಲ್ ಆಗಿದೀಯಾ? ಜ್ಯೂಸ್ ಕುಡಿತೀಯಾ? ಇಲ್ ನೋಡು, ರೇಪ್ ಆದ್ರೂ ಮರ್ಡರ್ ಆದ್ರೂ ಹಿಂಗೆ 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 ಮಾಡ್ಬಿಡ್ತೀನಿ ನಾನು. ಆದ್ರೆ ನಾನೀಗ ಆತರ ಮಾಡೋದಿಲ್ಲ. ನನಗ್ ಬೇಕಾಗಿರೋದು ಹಣ ಚಿನ್ನ. ತೆಗಿ. 20 ಸೆಕೆಂಡ್ ಇರೋದು. ಪಿಷ್ಕ 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 ಹಿಂಗಾಡ್ತಾನೆ 2 ಸೆಕೆಂಡ್ ಹೋಯ್ತು. ಇನ್ನು 18 ಸೆಕೆಂಡ್ ಇಡ್ಕೋ. ಆದ್ರೆ 18 ವಯಸ್ಸಿಂದ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಒಂದು ಕೆಲಸಕ್ಕಾಗಿ, ಒಂದು ಹಣಕ್ಕಾಗಿ ನಾನೆಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ನಮ್ ದೇಶದಲ್ಲಿ ಹಣ ಎಲ್ಲ ಒಂದೇ ಕಡೆ ಲಾಕ್ ಆಗಿದೆ, ಬೇರೆ ಕಡೆ ಎಲ್ಲ ಖಾಲಿ ಆಗಿದೆ. ಅಲ್ಲಿರೋದನ್ನ ಎತ್ತಿ ರಿಲೀಸ್ ಮಾಡಿದೆ ನನ್ನಂತೆ ಹೀರೋ ಕೆಲಸ. ಕೊಡು. 10 ಸೆಕೆಂಡ್ ಅಷ್ಟೇ ಇರೋದು. 10 ಸೆಕೆಂಡ್ ಇರೋದು. ನಾನು ಹೇಳ 9 ಸೆಕೆಂಡ್, 8 ಸೆಕೆಂಡ್, 7 ಸೆಕೆಂಡ್, ಆಯ್ತು 6 ಸೆಕೆಂಡ್. ನಾನು ಕೌಂಟ್ ಡೌನ್ ಮಾಡ್ತೀನಿ ಕಣೆ. 5 ಸೆಕೆಂಡ್ ಅಷ್ಟೇ ಇರೋದು. ಅಯ್ಯೋ ಕಜ್ಜಿನಾಯಿ, ಅವಾಗಿಂದ ಸೆಕೆಂಡ್ ಅಂತ ಮಾತಾಡ್ತಾನೆ ಇದೀಯಾ? ಒಳಗ್ ಏನ್ ಇಟ್ಕೊಂಡಿದೀಯಾ? ಹಣನ ಚಿನ್ನನ? ತೆಗಿ. ಇದೇನು ಹಸಿರು ಬಟನ್? ಇದು ಒತ್ತಿದ್ರೆ ಹಾಡ್ ಬರುತ್ತಾ? ಇಲ್ಲ ಕಣೋ, ಸೌಂಡ್ ಬರುತ್ತೆ. ಏನ್ ಹೇಳ್ತಿದೀಯಾ? ಇನ್ನೊಂದ್ ಸೆಕೆಂಡ್ ಅಷ್ಟೇ ಇರೋದು. ನಾನ್ ಹ್ಯೂಮನ್ ಬಾಂಬ್. ಅಯ್ಯಯ್ಯಪ್ಪ.